ನೋಡಿ ಸರ್, 8 ಗಂಟೆ ಸರ್ ಕೆಲಸ ಮಾಡ್ತಾರೆ ಸರ್. ನಾನು ಏನು ಸರ್, 1 ನಿಮಿಷ, 8 ಗಂಟೆ ಫ್ಲೈಟ್ ಬಂತಲ್ವಾ ಸರ್? ಇಲ್ಲಿ ಕೇಳಿ ಸರ್, ಮುಂಚೆ ಮಾತಾಡೋದೇ ಫ್ಲೈಟ್ ಬಂದಲ್ವಾ? 8 ಗಂಟೆ ಬಂದಾಗ 8:40 ಫ್ಲೈಟ್ ಇತ್ತು. ಅದಾದ್ಮೇಲೆ ನೀವೇನಂದ್ರೆ 10:10ಕ್ಕೆ ಅಂತ ಅಪ್ಡೇಟ್ ಹೇಳಿದ್ರಿ, ಕರೆಕ್ಟ್ ಅಲ್ವಾ ಸರ್? 10:10 ಆದ್ಮೇಲೆ ಇವಾಗ ಟೈಮ್ ಎಷ್ಟು? ಮತ್ತೆ 11ಕ್ಕೆ ಅಂದ್ರೆ ನಾವು ಹೋಗ್ತಾ ಇರೋದು ಇಷ್ಟೆಲ್ಲ. ಎಷ್ಟು ಜನ RCB ಫ್ಯಾನ್ಸ್ ಇದ್ದಾರೆ? ಎಷ್ಟು ಜನ ಬಂದಿದ್ದೀವಿ? ನಾವು 10 ನಿಮಿಷ ಲೇಟ್ ಬಂದು ನೀವು ಕಾಯ್ತೀರಾ? ನಮ್ಗೆ ಕಾಯ್ತೀರನ್ರಿ? ಸರ್ ಕಾಯ್ತಾರೆ ಇವರೆಲ್ಲ. ನಾವು 10 ನಿಮಿಷ ಲೇಟ್ ಬಂದ ಏನ್ ಮಾವನ ಮನೆಗೆ ಹೋಗ್ತಿದೀವ? IPL ಮ್ಯಾಚ್ ನೋಡಕ್ ಹೋಗ್ತಾರ ನಾವು. ಏನು 500-100 ಬಂದಿಲ್ಲ. BMTC ಬಸ್ ಅಲ್ಲ ಇವ್ರು ಚೇಂಜ್ ಮಾಡೋದಕ್ಕೆ. ಅಲ್ಲ ಸರ್, BMTC ಬಸ್ ಅಂತ ಬಂದಿದ್ದೀರಾ? ಅದಕ್ಕೋಸ್ಕರ ಸರ್ ಈ ತರ ಸ್ಪೈಸ್ ಜೆಟ್ಟರ್ ಎಲ್ಲ ವರ್ಷಗೆ ಸರ್ವಿಸ್ ಕೊಟ್ರೆ 8:40 ಫ್ಲೈಟ್ ಇದ್ದಿದ್ದು 10 ಗಂಟೆ ಅಂದ್ರು. ಈಗ ಮತ್ತೆ 11 ಗಂಟೆ ಅಂತ. ರಾತ್ರಿ 11 ಗಂಟೆ ಬಿಟ್ಬಿಡತ್ತೆ. IPL ಮ್ಯಾಚ್ ಇಲ್ಲ ನೋಡ್ಕೊಂಡು ನಾವು ನಮ್ಮನ್ನ ಮಲ್ಬಿಟ್ಟು ಇಲ್ಲೇ ಹೋಗ್ಬಿಡ್ತೀವಿ ಮನೆಗೆಲ್ಲ. ಏನ್ ಹೇಳ್ತಾರೆ ಯಾರಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಅಪ್ಪ ರೀಫಂಡ್ ಏನಿಲ್ಲ. ಅಂತ ಮಾತಾಡಿಸಿರಲ್ಲ. ಬೇಕೇ ಬೇಕು. ನಿಮ್ದು ನೋಡಿ 10 ಹಾಕಿದ್ದೀರಾ ನೋಡಿ. ಅಲ್ಲ 8:40 ನಿಮ್ಗಿಂತ ನಿಮ್ ಫೈವ್ ಸ್ಟೇಟ್ಗಿಂತ ನನ್ನ ಮಗನ್ BMTC ಬಸ್ ಎಷ್ಟು ಉತ್ತಮ. ನಮ್ಮ ಒಂದಿಲ್ಲ ಇನ್ನೊಂದು ಬಸ್ ಬರ್ತವೆ BMTC. ಸ್ಪೈಸ್ ಜೆಟ್ BMTC ಬಸ್ಗಿಂತ ವರ್ಷ ಆಗ್ಬಿಟ್ಟಿದೆ ಇವ್ರು. RCB ಮ್ಯಾಚ್ ಅಂತ ಗೊತ್ತಿದ್ರು ಇಷ್ಟು ನಗರ ಮಾಡ್ತಿದ್ದೀರ. ಇವತ್ತು RCB ಮ್ಯಾಚ್ ಇರೋದಕ್ಕೆ ತಾನೇ ಇಷ್ಟು ಜನ. ಅಲ್ಲ ನಾವಿಲ್ಲಿ ಇವ್ರಿಗೆ 10,000 12,000 15,000 ಟಿಕೆಟ್ ಮಾಡ್ಕೊಂಡ್ ಬಂದಿರೋದು. 3 ಗಂಟೆ ಬಂದಿರೋ ಚೆಕಿಂಗ್ ಮಾಡ್ಕೊಂಡು ಒಳಗಡೆ. ನಾವೇನಾದ್ರು 10 ನಿಮಿಷ ಬಂದು ಲೇಟ್ ಬಂದ್ರೆ ಬಿಡ್ತಾರ? ಬಿಟ್ಟು ಹೋಯ್ತಾ ಇರ್ತಾರೆ ಅವರು. ಅರೇಂಜ್ ಮಾಡಿಲ್ಲ ಮಾಡ್ತೀವಿ. 4 ಗಂಟೆಗೆ ಎಲ್ಲ RCB ಫ್ಯಾನ್ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತೀವಿ ಇಲ್ಲಿ. ಏನಾರು ಆಗ್ಲಿ ಕರೆಗೆ ನಿಮ್ಮ ಏರ್ ಆಫೀಸರ್ ಇದ್ದಾರೆ ಅವ್ರನ್ನ ಏನಂತ ಮಾಡಿಲ್ಲ ನಾವು. ಇಲ್ಲಪ್ಪ ಅದೆಲ್ಲ ಚಾನ್ಸೇ ಇಲ್ಲ. ಹೇಳ್ಬಿಡ್ತೀನಿ. ಹೋಗ್ಬೇಕು ಸರ್. ಅದೇ ಹೇಳ್ತೀನಿ. ಅಲ್ಲ ಏನು ಮಾನ ಮಾಡಿದಿಲ್ವಾ? ಆಟಾಡ್ತಾ ಇದ್ದಾರೆ. ಏನ್ ನೀವು ಫ್ಲೈಟ್ ಲೇಟ್ ಅಂತ RCB ಮ್ಯಾಚ್ ಲೇಟ್ ಮಾಡ್ತಾರೆ ಅಂದ್ರೆ ಅರ್ಧ ಗಂಟೆ ಅಲ್ಲ ರೇಟ್ ನೋಡೋದು 26,000 28,000 ತೋರಿಸೋದು. ಕಳಿಸ್ತೀನಿ ಇನ್ನೊಂದು ಆಲ್ಟರ್ನೇಟಿವ್ ರೇಟ್ ತಗೊಳ್ಳಿ. ಬೇಕಾಗುತ್ತೆ ಮೆಟ್ನೆಲ್ಲ ಹೊಡೆಯೋದು